ನಮಸ್ಕಾರ ಎಲ್ರಿಗೂ ಮೋಕ್ಸ್ ಕಿಚನ್ಗೆ ಸ್ವಾಗತ. ಆಲೂಗಡ್ಡೆ ಪಲ್ಯಗೆ ಬೇಕಾಗಿರುವ ಸಾಮಗ್ರಿಗಳು: 2 ಈರುಳ್ಳಿ, 1 ಟೊಮೆಟೊ ಹಣ್ಣು, ಶೇಂಗಾ ಪುಡಿ, ಸ್ವಲ್ಪ ಖಾರ ಪುಡಿ ಹಾಗೂ ಸಿಪ್ಪೆ ತೆಗೆದಿರುವಂಥ ಬಟಾಟೆ. ಈಗ ಅದನ್ನು ಹೇಗೆ ಮಾಡೋಣ ನೋಡೋಣ. ಆಲೂಗಡ್ಡೆಯನ್ನು ಚಿಪ್ಸ್ ಚಾಪರ್ನಾಗ ಈಗ ಕಟ್ ಮಾಡ್ಕೊಳ್ಳೋಣ. ಎಲ್ಲ ಚಾಕುಲಿ ಸಣ್ಣ ತೆಳ್ಳಗೆ ಕಟ್ ಮಾಡ್ಕೊಂಡ್ರೆ ನಡಿತೈತಿ. 2 ಆಲೂಗಡ್ಡೆನ ನಾನೀಗ ಕಟ್ ಮಾಡ್ಕೊಂಡೀನಿ, ಅಷ್ಟು ಸಾಕು. ಈಗ ಇದನ್ನು ಒಗ್ಗರಣೆ ಹಾಕೋಣ. ನಾನೀಗ ಕುಕ್ಕರ್ನಾಗ ಒಗ್ಗರಣೆ ಹಾಕಾಕತ್ತೀನಿ. ಅದು 2 ಶಿಟ್ಟಿ ಮಾಡಿದ್ರೆ ಸಾಕು. ಕುಕ್ಕರ್ ಒಂಚೂರು ಬಿಸಿ ಆದಮೇಲೆ ಅದಕ್ಕೆ 1.5 ಚಮಚ ನಾವು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಳ್ಳೋಣ. ಎಣ್ಣೆ ಬಿಸಿ ಆದಮೇಲೆ ಈಗ ಸಾಸಿವೆ ಜೀರಿಗೆ ಹಾಕ್ಕೊಳ್ಳೋಣ. ಈಗ ಕಟ್ ಮಾಡ್ಕೊಳ್ಳೋಂಥ ಈ 2 ಈರುಳ್ಳಿಯನ್ನು ಅದಕ್ಕೆ ಹಾಕ್ಕೊಳ್ಳೋಣ. ಈರುಳ್ಳಿ ಬೆಂದೈತಿ. ಈಗ ಅದಕ್ಕೆ ಟೊಮೆಟೊ ಹಣ್ಣು ಹಾಕ್ಕೊಳ್ಳೋಣ. ನಾವು ಟೊಮೆಟೊ ಹಣ್ಣು ಹಾಕೊಂಡ್ಮೇಲೆ ಒಂಚೂರು ಕೈ ಆಡಿಸ್ಕೊಳ್ಳೋಣ. ಈಗ ಟೊಮೆಟೊ ಹಣ್ಣು ಎಲ್ಲ ಬೆಂದಮೇಲೆ ಒಂದು ಅರ್ಧ ಚಮಚ ಅರಿಶಿನ ಪುಡಿ ಹಾಕ್ಕೊಳ್ಳೋಣ. 1 ಚಮಚ ಖಾರ ಪುಡಿ ಹಾಕ್ಕೊಳ್ಳೋಣ. ಒಂದು ಅರ್ಧ ಚಮಚ ಸಾಂಬಾರು ಪುಡಿ ಹಾಕ್ಕೊಳಕತ್ತೀನಿ. ನೀವು ಬೇಕಾದರೆ ಗರಂ ಮಸಾಲನ್ನು ಹಾಕ್ಕೋಬಹುದು. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಚೆಂದಾಗಿ. ಇದೆಲ್ಲ ಚೆಂದಾಗಿ ಮಿಕ್ಸ್ ಆದಮೇಲೆ ಈಗ ನಾವು ಕಟ್ ಮಾಡ್ಕೊಂಡಿರೋಂಥ ಆಲೂಗಡ್ಡೆ ಎಲ್ಲನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಅದಕ್ಕೆ 1 ಕಪ್ ನೀರು ಹಾಕ್ಕೊಳ್ಳೋಣ. ಸ್ವಲ್ಪ ಕೈ ಆಡಿಸ್ಕೊಳ್ಳೋಣ. ಈಗ ಇದನ್ನು ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಳಕತ್ತೀನಿ ನಾನು. ಈಗ ಲಾಸ್ಟ್ ಆಗಿದ್ದಕ್ಕೆ ನಾವು 1 ಚಮಚ ಶೇಂಗಾ ಪೌಡರ್ ಹಾಕ್ಕೊಳ್ಳೋಣ. ಹಂಗೆ ಕಟ್ ಮಾಡಿ ಇಟ್ಕೊಂಡಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ಈಗ ಇದನ್ನ ಮಿಕ್ಸ್ ಮಾಡಿಕೊಂಡು 2 ವಿಷಲ್ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಈ ಥರ ಒಮ್ಮೆ ಟ್ರೈ ಮಾಡಿ ನೋಡಿ. ದೊಡ್ಡವರು ಹಾಗೂ ಚಿಕ್ಕ ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇದ್ರ ಟೇಸ್ಟ್ ಒಂಥರ ಸ್ವಲ್ಪ ರುಚಿನೇ ಬೇರೆಯಾಗಿ ಬರುತ್ತೆ. ನಾರ್ಮಲಾಗಿ ಕಟ್ ಮಾಡಿ ಅಥವಾ ಬೇಯಿಸಿದ್ದು ಮಾಡ್ತಾರೆ, ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಬರುತ್ತೆ, ಚೆನ್ನಾಗಿ ಬರುತ್ತೆ. ಇವಾಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನು 2 ವಿಷಲ್ ಮಾಡ್ಕೊತೀನಿ. ಇವಾಗ 2 ವಿಷಲ್ ಆಗಿದೆ. ಕುಕ್ಕರ್ ತಣ್ಣಗಾಗಿದೆ. ಇದನ್ನು ನೋಡೋಣ. ನನ್ನ ಚಾನಲನ್ನು ಮೊದಲನೇ ಸಾರಿ ನೋಡೋಕತ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ, ಶೇರ್ ಮಾಡಿರಿ ಹಾಗೂ ಒಂದು ಲೈಕ್ ಮಾಡಿರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.